ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಈ ಬ್ರಾಹ್ಮಣ ಸಮಾಜದ ಎಲ್ಲರಿಗೂ ಸ್ವಾಗತ ಹಾಗೂ ಝೂಮ್ ವೇದಿಕೆಯಲ್ಲಿ ದೇಶ ವಿದೇಶದಿಂದ ಪಾಲ್ಗೊಳ್ಳುತ್ತಿರುವ ಎಲ್ಲರಿಗೂ ಸುಸ್ವಾಗತ ಹಾಗೂ ನಮಗೆಲ್ಲರಿಗೂ ಮಧ್ವನವಮಿಯ ಶುಭಾಶಯಗಳು. ಇಂದು ಬ್ರಾಹ್ಮಣ ಸಮಾಜ ನಮ್ಮನ್ನೆಲ್ಲ ಅಗಲಿದ ಭಾರತೀಯ ಸಂಸ್ಕೃತ ವಿದ್ವಾಂಸ, ವೇದ, ಭಾಷ್ಯ, ಉಪನಿಷತ್, ರಾಮಾಯಣ, ಮಹಾಭಾರತ, ಪುರಾಣಗಳಲ್ಲಿ ಪಾರಂಗತರಾಗಿದ್ದ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರವರಿಗೆ ಸ್ಮರಣಾಂಜಲಿ ಅರ್ಪಣೆ. ಈ ಬನ್ನಂಜೆ ಗೋವಿಂದಾಚಾರ್ಯರು ಹುಟ್ಟಿದ್ದು 1936 ಆಗಸ್ಟ್ 3ರಂದು ಕೊಡಗುಗೊಡೆಯನ ನಾಡು ಉಡುಪಿಯಲ್ಲಿ. ಇವರ ತಂದೆ ತರ್ಕ ಕೇಸರಿ ಕೊಡಮನ್ನೂರು ನಾರಾಯಣಾಚಾರ್ಯರು ಮಠದ ಸ್ವಾಮಿಗಳಿಗೆ ಪಾಠ ಹೇಳುತ್ತಿದ್ದ ಪ್ರಕಾಂಡ ಪಂಡಿತರು. ಇವರಿಗೆ ಪ್ರಥಮ ಮನೆಯಲ್ಲಿಯೇ ಹಾಗೂ ಪಿತೃಮುಖೇನ, ಹಾಗಾಗಿ ಸಂಸ್ಕೃತದ ಅಡಿಪಾಯ ಎಳೆಯಲ್ಲೇ ಗಟ್ಟಿಯಾಯಿತು. ಮಠದ ಮಾಣಿಗಳಿಗೆ ಪಾಠ ಮಾಡುವ ಸಂಸ್ಕೃತ ಶಿಕ್ಷಕನಾಗುವುದಕ್ಕಿಂತ ಶಿಕ್ಷಕರಿಗೆ ಪಾಠ ಮಾಡುವ ಗುರುವಿನ ಸ್ಥಾನಕ್ಕೆ ಏರಬೇಕೆಂಬ ನಿರ್ಧಾರ ಮತ್ತು ಸಂಕಲ್ಪದಿಂದ ಸ್ವಾಧ್ಯಾಯದಿಂದ 3 ವರ್ಷ ಪರ್ಯಂತ ದಿನದ 20 ತಾಸುಗಳ ಅಧ್ಯಯನ ಮಾಡಿ ಸಾಧಿಸಿದರು. ನಂತರ ವೇದಾಧ್ಯಯನವನ್ನು ಕಲಿಮಾನ ಮಠದ ಶ್ರೀ ವಿದ್ಯಾಮಾನ್ಯ ತೀರ್ಥ ಸ್ವಾಮೀಜಿಯವರಿಂದ ಹಾಗೂ ಕಾಣೂರು ಮಠದ ಶ್ರೀ ವಿದ್ಯಾಸಮುದ್ರ ತೀರ್ಥರಿಂದ ಪಡೆದರು. ಇವರ ಸಮಕಾಲೀನರಾಗಿ ಪೇಜಾವರ ಮಠದ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರು ಕಲಿಮಾನ ಮಠದ ವಿದ್ಯಾಮಾನ್ಯ ತೀರ್ಥರ ಜೊತೆಯಲ್ಲೇ ಇವರಿಗೆ ಅಧ್ಯಯನ ನಡೆಯಿತು. ಇವರ ಅಣ್ಣ ಬನ್ನಂಜೆ ರಾಮಾಚಾರ್ಯರ ಸುದರ್ಶನ ಎಂಬ ಪತ್ರಿಕೆಯಲ್ಲಿ ಆಗೀಗ ಒಂದೊಂದು ಭಾಗಗಳನ್ನು ಪ್ರಕಟಿಸತೊಡಗಿದರು. ಬೀಳಬೇಕಾಗಿದ್ದ ಕಣ್ಣುಗಳಿಗೆ ಬಿತ್ತು. ಉದಯವಾಣಿ ದೈನಿಕದಲ್ಲೊಂದು ಸಾಧಾರಣ ಪತ್ರಕರ್ತನ ಹುದ್ದೆ. ನಂತರ ಸ್ವಸಾಮರ್ಥ್ಯ ಪಾಂಡಿತ್ಯಗಳಿಂದ ಇವರು ಒಂದೊಂದೇ ಮೆಟ್ಟಲನ್ನೇರಿ ಕಿಷ್ಕಿಂಧಾಕಾಂಡ ಅಂಕಣದ ಪೂರ್ಣ ಜವಾಬ್ದಾರಿ ಹೊತ್ತರು. ಪತ್ರಿಕೆಯ ಸಾಪ್ತಾಹಿಕ ಪುರವಣೆಯ ಜವಾಬ್ದಾರಿ ಹೆಗಲಿಗೇರಿತು. ಅದನ್ನು ಸಮರ್ಥವಾಗಿ ನಿಭಾಯಿಸಿದರು. ಹೊಸತೊಂದು ಹೊಳಪು ಕೊಟ್ಟರು. 1-2 ವರ್ಷ ಅಲ್ಲ, 30 ವರ್ಷ. ಆ 3 ದಶಕಗಳ ಉದ್ದಕ್ಕೆ ಬನ್ನಂಜೆಯವರು ಬರೆದು ಪ್ರಕಟಿಸಿದ ಪುಸ್ತಕ ವಿಮರ್ಶೆಗಳೇ ಬರೋಬ್ಬರಿ 750ರಷ್ಟು. ಬನ್ನಂಜೆಯವರ ವ್ಯಕ್ತಿತ್ವ ಎಂಥದ್ದು ಅಂದರೆ, ನಮ್ಮಲ್ಲಿ ಸಾಧಾರಣವಾಗಿ ಪ್ರಶಸ್ತಿಗಳ ಹಿಂದೆ ಓಡುವವರೇ ತುಂಬಾ ಜನ. ಇವರಿಗೆ 2009ರಲ್ಲಿ ಭಾರತ ಸರ್ಕಾರದಿಂದ ಸಿಕ್ಕಿದ ಪದ್ಮಶ್ರೀ ಪ್ರಶಸ್ತಿಯನ್ನು ಎಲ್ಲಿಯೂ ಬಳಸದೆ ಅಂದಿನ ಅದಮಾರು ಮಠಾಧೀಶರಾದ ಶ್ರೀ ವಿಭುದೇಶ ತೀರ್ಥರಿಂದ ಪಡೆದ ವಿದ್ಯಾ ವಾಚಸ್ಪತಿ ಪ್ರಶಸ್ತಿಯನ್ನೇ ಶ್ರೇಷ್ಠ ಎಂದು ಅದನ್ನೇ ಬಳಸುತ್ತಿದ್ದರು. ಇನ್ನು ಹೆಚ್ಚಿನ ಪರಿಚಯ, ಅವರ ಸ್ಮರಣೆಯನ್ನು ಅವರ ಮೆಚ್ಚಿನ ಶಿಷ್ಯರಾದ ವಿದ್ವಾನ್ ಕೃಷ್ಣರಾಜ ಕುಟ್ಪಾಡಿಯವರು ಹೇಳಲಿದ್ದಾರೆ. ಶ್ರೀ ವಿದ್ವಾನ್ ಕೃಷ್ಣರಾಜ ಕುಟ್ಪಾಡಿಯವರು ಇವರು ಕುಟ್ಪಾಡಿಯಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣ ಅಲ್ಲಿಯೇ SNSC ಸಂಸ್ಕೃತ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣ, ನಂತರ ಸಂಸ್ಕೃತ ಕಾಲೇಜಿನಲ್ಲಿ ಸಾಹಿತ್ಯದ ಅಧ್ಯಯನ, ಮುಂದೆ ಪೇಜಾವರ ಮಠದ ವಿದ್ಯಾಪೀಠದಲ್ಲಿ ವಿದ್ವತ್, ಪೇಜಾವರ ಶ್ರೀಗಳೊಡನೆ ಸಂಚಾರ, ಸುಧಾಮಂಗಳ, ಸಂಸ್ಕೃತ MA ಹಾಗೂ ಸಂಸ್ಕೃತ ವಿದ್ವತ್ ಮುಗಿಸಿದ್ದಾರೆ. ಬನ್ನಂಜೆ ಗೋವಿಂದಾಚಾರ್ಯರೊಂದಿಗೆ ನಿರಂತರ ಪಾಠ ಪ್ರವಚನದಲ್ಲಿ 2000ನೇ ಇಸವಿಯಿಂದ ಇವರು ಇರುವಲ್ಲಿವರೆಗೂ ಪಾಲ್ಗೊಂಡಿದ್ದಾರೆ. ಪೇಜಾವರ ಶ್ರೀಗಳವರ ಆದೇಶದಂತೆ ಉಪನಿಷತ್ತು, ವೇದ, ಬ್ರಾಹ್ಮಣ, ಅರಣ್ಯ, ಭಾಗವತ ಮುಂತಾದನ್ನು ಪೂರ್ತಿಯಾಗಿ ಅಡಗಿಸಿಕೊಂಡಿದ್ದಾರೆ. ಪೇಜಾವರ ಶ್ರೀಗಳು ಹಾಗೂ ಬನ್ನಂಜೆಯವರ ಮೆಚ್ಚಿನ ಶಿಷ್ಯ ಇವರಿಗೆ 2 ಕಣ್ಣುಗಳು ಇದ್ದ ಹಾಗೆ ಇವರಿಗೆ ಮಾರ್ಗದರ್ಶನ ಮಾಡಿದ್ದರು. ಮುಂದೆ PS ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ವೃತ್ತಿ, ಪ್ರಸ್ತುತ ಅದಮಾನ ಮಠದ ಪರ್ಯಾಯದಲ್ಲಿ ನಿರಂತರ ಜ್ಞಾನಯಜ್ಞ, ಪ್ರತಿದಿನ ರಾಜಾಂಗಣದಲ್ಲಿ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ಇನ್ನು ಅಗಲಿದ ಆತ್ಮಕ್ಕೆ ಶಾಂತಿ ಕೊಡಲಿಕ್ಕೆ 1 ನಿಮಿಷದ ಮೌನ ಪ್ರಾರ್ಥನೆ ನಂತರ ವಿದ್ವಾನ್ ಕೃಷ್ಣರಾಜ ಕುಟ್ಪಾಡಿಯವರು ಅವರ ಸ್ಮರಣೆಯನ್ನು ಮಾಡಿದ್ದಾರೆ. ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.
ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಪದವಾಕ್ಯ ಪ್ರಮಾಣಜ್ಞಂ ಮಧ್ವರಾತಂ ತಪೋನಿಧಿಂ ಗೋವಿಂದ ಪಂಡಿತಂ ವಂದೇ ಗೋವಿಂದ ಪದತಲ್ಲಜಂ. ಎಲ್ಲ ಸದ್ಭಕ್ತರಿಗೆ ನಮಸ್ಕಾರ. ಇತ್ತೀಚೆಗೆ ತಾನೇ ನಾವು ದೇಹದಿಂದ ದೂರವಾಗಿಸಿಕೊಂಡಂತಹ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯರ ಸವಿನೆನಪಿನ ಕೆಲವು ಘಟನೆಗಳನ್ನು ಮೆಲುಕು ಹಾಕುವ ನೆಲೆಯಲ್ಲಿದ್ದೇವೆ. ಬ್ರಾಹ್ಮಣ ಸಮಾಜ ದೂರದ ಊರಿನಲ್ಲಿದ್ದರೂ ಅವರನ್ನು ನೆನೆದು ಈ ಒಂದು ಸುಂದರವಾದ ಸ್ಮರಣಿಕೆಯನ್ನು ಅವರಿಗೆ ನೀಡುತ್ತಾ ಇರುವಂಥದ್ದು ಸ್ತುತ್ಯರ್ಹವಾದ ಕಾರ್ಯವಾಗಿದೆ. ಬದುಕಿನಲ್ಲಿ ನಾವು ದೊಡ್ಡವರ ಹತ್ರ ಏನಾದರೂ ಉಪಕಾರ ಪಡೆದರೆ ಅದನ್ನು ನಿರಂತರ ನೆನೆಸಿಕೊಳ್ಳುತ್ತಾ ಇರಬೇಕು. ಅದರಿಂದಾಗಿ ನಮ್ಮ ಬದುಕಿಗೆ ಮಂಗಳ ಇದೆ ಅನ್ನೋದು ದೊಡ್ಡವರು ಹೇಳಿದ ಮಾತು. ಹೀಗಾಗಿ ಶಾಸ್ತ್ರದಲ್ಲಿ ಗುರುಕೀರ್ತಯೇ ಚರಿತಃ ಮನೋವಿಶುದ್ಧೈ ಚರಿತಾನುವಾದ, ಗುರುಕೀರ್ತಿಯನ್ನು ಹೇಳುವಂಥದ್ದು ಮನೋವಿಶುದ್ಧಿಗೋಸ್ಕರ, ನಮ್ಮ ಬದುಕಿನ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಅಂತ ದೊಡ್ಡವರು ಹೇಳುತ್ತಾರೆ. ನಾರಾಯಣ ಪಂಡಿತರೇ ಈ ಮಾತನ್ನು ನೆನಪಿಸುವಂಥದ್ದು. ದೂರದ ಊರಿನ ಜನ ಅಂತೂ ತಾಯಿ ನೆಲವನ್ನು ಬಿಟ್ಟು ಆ ಅತ್ಯಂತ ನಮ್ಮತನದ ಸೊಗಡಿಲ್ಲದ ಸ್ಥಳಗಳಲ್ಲಿ ವೃತ್ತಿಯನ್ನು ಕೈಗೊಂಡು ಆ ಮೂಲಕ ಅಲ್ಲಿಯ ನೆಲದಲ್ಲಿ ನಮ್ಮತನವನ್ನು ಮರೆಯುವಂತಹ ಸ್ಥಿತಿ ಇದ್ದಾಗ ಭಾರತೀಯತೆಯ ಬಗ್ಗೆ ಪ್ರಜ್ಞೆಯನ್ನು ಪಡೆಯಬೇಕು ಅನ್ನುವ ದೃಷ್ಟಿಯಿಂದ ಹಾತೊರೆಯುವ ಸಂದರ್ಭದಲ್ಲಿ ಚಾತಕ ಪಕ್ಷಿಗೆ ಮೋಡದ ನೀರು ಒದಗಿದ ಹಾಗೆ ಒಂದು ಅತ್ಯಂತ ನೀರೇ ಕಾಣಿಸಿಕೊಳ್ಳಲು ಸಾಧ್ಯವಿಲ್ಲದ ಮರುವಿನಲ್ಲಿ ಓಯಸಿಸ್ ಕಂಡಂತೆ ಬನ್ನಂಜಿಯವರು ಕಂಡದ್ದು ಅದು ಅಕ್ಷರಶಃ ಸತ್ಯ. ಇದರಲ್ಲಿ ಉತ್ಪ್ರೇಕ್ಷೆ ಇಲ್ಲ, ಅತಿಶಯೋಕ್ತಿ ಇಲ್ಲ. ಯಾಕೆಂದರೆ ಇದನ್ನು ಬಹಳ ಜನ ವಿದೇಶದಲ್ಲಿ ಇರುವವರೇ ಹೇಳಿದ ಮಾತು. ನಾವು ಈ ದೂರದ ಊರಿನಲ್ಲಿ ನಮ್ಮ ಕುಟುಂಬದಿಂದಲೂ ದೂರವಾಗಿ, ನಮ್ಮವರಿಂದಲೂ ದೂರವಾಗಿ, ನಮ್ಮ ತನದಿಂದಲೂ ದೂರವಾಗಿ, ನಮ್ಮ ಸಂಸ್ಕೃತಿಗಳ ಪರಿಸರವನ್ನೂ ಕಳಚಿಕೊಂಡು ಒಂದು ರೀತಿ ಅನಾಥ ಪ್ರಜ್ಞೆಯಿಂದ ನಾವು ಬದುಕ್ತಾ ಇದ್ದಾಗ ನಮಗೆ ಸಿಕ್ಕಿದ ಆಸರೆ ಅಂದರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು ಅಂತ. ಯಾಕೆ ಅಂಥದ್ದೊಂದು ಏನಿದೆ ಆಸರೆ ಅಂದರೆ ಅವ್ರು ಏನು ಮನೆ ಕಟ್ಟಿಕೊಟ್ರಾ ಅಥವಾ ಯಾವುದಾದ್ರೂ ಆಶ್ರಮಗಳನ್ನು ಕಟ್ಟಿದ್ರಾ, ಅಲ್ಲಿ ಉಳ್ಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ರಾ, ಅಥವಾ ನಮ್ಮ ಏನಾದರೂ ಒಂದು ಸಂಸ್ಥೆಯಲ್ಲಿ ಒಗ್ಗೂಡಿಸಿ ಒಂದು ಸಂಘವನ್ನು ಕಟ್ಟಿ ಏನಾದರೂ ಹೇಳಿಕೊಟ್ರಾ ಅಂದರೆ ಇದು ನೇರವಾಗಿ ಯಾವುದನ್ನು ಮಾಡದೇ ಇದ್ದರೂ ಎಲ್ಲವನ್ನೂ ಅವರು ಮಾಡಿದ ಹಾಗೆ ಇತ್ತು ಅನ್ನುವುದನ್ನೇ ದೊಡ್ಡವರು ಹೇಳುವಂಥದ್ದು. ಬಹಳ ಜನ ಆಚಾರ್ಯರನ್ನು ಅಮೇರಿಕಕ್ಕೆ, ದುಬೈಗೆ, ಕತಾರಿಗೆ, ಸಿಂಗಾಪುರಕ್ಕೆ, ಆಸ್ಟ್ರೇಲಿಯಾಕ್ಕೆ ಕರ್ಕೊಂಡು ಹೋದವರು ಬಗೆ ಬಗೆಯ ರೀತಿಯಲ್ಲಿ ಅವರಿಂದ ಉಪಯೋಗವನ್ನು ಪಡೆದವರಿದ್ದಾರೆ. ಒಂಥರ ಹಬ್ಬ, ಭಾರತವೇ ನಮ್ಮ ಮನೆಗೆ ಬಂತು ಅನ್ನುವಷ್ಟು ಹಬ್ಬ. ಯಾಕೆ ಹಾಗೆ ಅಂದರೆ ಅದು ಆಚಾರ್ಯರ ಮಾತಿನಲ್ಲಿದ್ದಂತಹ ವೇದವ್ಯಾಸರ ಮಧ್ವರ ಹೃದಯವನ್ನು ಬಿಚ್ಚಿಡುವ ಸುಂದರವಾದಂತಹ ಒಂದು ಮನಸ್ಸಿಗೆ ನೇರವಾಗಿ ಸಂಬಂಧವನ್ನು ಕಲ್ಪಿಸುವ ಮಾತುಗಳು. ಅವರ ಬರಹಗಳಿರಬಹುದು, ಅವರ ಮಾತುಗಳಿರಬಹುದು, ಎರಡೂ ಕೂಡ ಪರಿಪೂರ್ಣ. ಕೆಲವರು ಚಂದ ಮಾತಾಡ್ತಾರೆ, ಆದರೆ ಬರವಣಿಗೆಯಲ್ಲಿ ಅದರ ಸ್ವಾರಸ್ಯವನ್ನು ನಾವು ನೋಡುವುದಿಲ್ಲ. ಇನ್ನು ಕೆಲವರು ಚಂದ ಬರೀತಾರೆ, ಆದರೆ ಅದನ್ನು ಮಾತಿನಲ್ಲಿ ನಿರೂಪಿಸುವುದಕ್ಕೆ ಹೆಣಗಾಡ್ತಾರೆ. ಆದರೆ ಗೋವಿಂದಾಚಾರ್ಯರಿಗೆ ಒಲಿದ ಮಧ್ವರು ವ್ಯಾಸರು ಎಲ್ಲ ಬಗೆಯ ಪೂರ್ಣತೆಯನ್ನು ಕಲ್ಪಿಸಿದರು. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅನ್ನುವ ಒಂದು ಮಾತು ಇದೆ. ಎಲ್ಲ ವಿಷಯದಲ್ಲೂ ಪರಿಣಿತಿ ಇದ್ದರೆ, ಸ್ವಲ್ಪ ಸ್ವಲ್ಪವಾದರೂ ಪ್ರವೇಶ ಇದ್ದರೆ ಒಂದು ವಿಷಯದ ಬಗ್ಗೆ ಆಳವಾಗಿ ಒಬ್ಬ ಯೋಚಿಸಲಿಕ್ಕೆ ಸಾಧ್ಯ ಇದೆ ಅಂತ. ಯಾವಾಗಲೂ ಅವರು ಹೇಳ್ತಾ ಇದ್ದ ಮಾತು, ವೇದಾಂತ ಅರ್ಥ ಆಗಬೇಕು ಅಂತಂದರೆ ನಮಗೆ ನ್ಯೂಮರಾಲಜಿ ಮತ್ತು ಸೈಕಾಲಜಿ ಎರಡು ಜೊತೆಗಿರಲೇಬೇಕು ಅಂತ. ಒಂದು ಜ್ಞಾನ ಅನ್ನುವ ಹಕ್ಕಿಗೆ ಎರಡು ರೆಕ್ಕೆಗಳು ಹೇಗೋ ಆ ರೆಕ್ಕೆಗಳ ಸ್ಥಾನದಲ್ಲಿ ಇರುವಂಥದ್ದು ಒಂದು ಗಣಿತಶಾಸ್ತ್ರ, ಒಂದು ಮನಃಶಾಸ್ತ್ರ. ಇದರ ಪರಿಚಯ ಇದ್ದಾಗಲೇ ವೇದಾಂತದ ಕಾಲದ ಅತ್ಯಂತ ದೀರ್ಘ ಸಂಗತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಮುಂದೆ ಎಲ್ಲಿ ತನಕ ಇದು ಸಾಗತ್ತೆ ಅಂತ ಅದನ್ನು ಊಹಿಸಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು. ಎರಡನೆಯದ್ದು
ನಾವು ಹೇಳುವಂತಹ ಎಷ್ಟೋ ಉತ್ತರಗಳು ಈ ಪರಿಸ್ಥಿತಿಗೆ ಪರಿಹಾರಗಳೆಲ್ಲವೂ ಕೂಡ ಆಯಾ ವಾತಾವರಣವನ್ನು, ಆಯಾ ಮನಸ್ಥಿತಿಯನ್ನು, ಆಯಾ ಘಟನೆಯನ್ನು ಅನುಸರಿಸಿಕೊಂಡು ಅದು ಹಲವು ಮುಖಗಳನ್ನು ತೆರೆದುಕೊಳ್ತಾ ಇರುತ್ತೆ ಅಂತ. ಗೋವಿಂದಾಚಾರ್ಯರು ಎಷ್ಟೋ ಜನ ತಮ್ಮ ಹತ್ರ ಸಮಸ್ಯೆಗಳನ್ನು ಹೇಳಿಕೊಳ್ಳಿಕ್ಕೆ ಬಂದಾಗ ಎಲ್ಲರಿಗೂ ಅವರವರಿಗೆ ಹೊಂದುವ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳ್ತಾ ಇದ್ದರು. ಅದು ಭಾಷಣಗಳಲ್ಲೂ ಅಷ್ಟೇ. ಎಷ್ಟೋ ಸರ್ತಿ ಜನರ ಮೂಡನ್ನು ನೋಡಿಕೊಳ್ತಾ ಅವರಿಗೆ ಉದಾಹರಣೆಗಳನ್ನು ಹೇಳುವಾಗ ಬಹಳ ಉತ್ತಮವಾದ ಉದಾಹರಣೆಗಳನ್ನು ಕೊಟ್ಟು ಆ ಪರಿಸ್ಥಿತಿಯನ್ನು ತಿಳಿ ಮಾಡ್ತಾ ಇದ್ದರು. ಅಂದರೆ ಜನರು ಅತ್ಯಂತ ಹಸಿವಿನವರಾದರೆ ಅವರಿಗೆ ಕೊಡ್ತಾ ಇದ್ದ ಉದಾಹರಣೆಗಳೇ ಬೇರೆ. ಇನ್ನು ಜನರು ಸ್ವಲ್ಪ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದೆ, ಆದರೆ ಆ ಹಿನ್ನೆಲೆ ಇಲ್ಲದವರಾದರೆ ಸ್ವಲ್ಪ ಇನ್ನೂ ಡೈಲ್ಯೂಟ್ ಆಗ್ತಾಯಿದ್ರು. ಸಭೆಯನ್ನು ಗಮನಿಸಿ ಒಬ್ಬ ಅಧ್ಯಾಪಕ ಅಥವಾ ಒಬ್ಬ ಗುರು ಅಥವಾ ಒಬ್ಬ ಉಪನ್ಯಾಸಕ, ಪ್ರವಚನಕಾರ ತನ್ನ ಮಾತಿನಲ್ಲಿ ಅಥವಾ ಹೇಳುವ ವಿಷಯದಲ್ಲಿ ಸರಳತೆ ಮತ್ತು ಸಹಜತೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾನೆ ಅಂತಂದರೆ ಅವನೊಬ್ಬ ಪಕ್ವವಾದಂತಹ ಮಾನವತಾವಾದಿ ಅನ್ನೋದನ್ನು ಹೇಳಬಹುದು. ಯಾಕೆಂದರೆ ಕಠೋರವಾದ ನಿಯಮಗಳನ್ನು ಕೆಲವೊಮ್ಮೆ ಹೇರಬೇಕಾಗುತ್ತೆ. ಅದರ ಉದ್ದೇಶ ಇರುವಂಥದ್ದು ಅವನಲ್ಲಿ ಆ ಸಾಮರ್ಥ್ಯ ಇದೆ ಅನ್ನೋದನ್ನು ಗುರುತಿಸಿದರೆ ಮಾತ್ರ ಹೇಳಬೇಕು. ನಾವೇನು ಅಂದರೆ ಎಲ್ಲ ತಲೆಗೆ ಒಂದೇ ಟೋಪಿ ಅಂತ ಮಾಡಿ ಅದು ಕೆಲವರಿಗೆ ಕಣ್ಣು ಮುಚ್ಚುತ್ತೆ, ಕೆಲವರಿಗೆ ತಲೆ ಕೆತ್ತಬೇಕಾಗತ್ತೆ. ಈ ಸ್ಥಿತಿಯಲ್ಲಿ ನಮ್ಮ ನಿಯಮಗಳನ್ನು ನಾವು ಹಾಕ್ಕೊಳ್ತೇವೆ. ಆದರೆ ಗೋವಿಂದಾಚಾರ್ಯ ಅದನ್ನು ಒಪ್ಪಿಕೊಳ್ತಿರಲಿಲ್ಲ. ಬಹಳ ಜನ ಬಂದು ಹೇಳ್ತಾ ಇರೋದಿತ್ತು, ಅಂದರೆ ಒಂದು ಬ್ರಾಹ್ಮಣ್ಯ ಅಂತಂದಾಗ ಅಥವಾ ಒಂದು ಮತಗಳು ಅಂತಂದಾಗ 3 ಶಂಕರರು, ರಾಮಾನುಜರು, ಮಧ್ವರು ಅಂತ 3 ಪರಿವಾರವನ್ನು ನಾವು ನೋಡುತ್ತೇವೆ. 3 ಪರಿವಾರದವರು ಕೂಡ ವೇದವನ್ನು ಅನುಸರಿಸಿಕೊಂಡೇ ಬದುಕ್ತಾ ಇರುವವರು. ಹಾಗಾಗಿ ಯಾವತ್ತೂ ಕೂಡ ಅವರು ನೇರವಾಗಿ ವ್ಯಕ್ತಿಶಃ ಯಾರನ್ನು ಕ್ರಿಟಿಸೈಸ್ ಮಾಡ್ತಿರಲಿಲ್ಲ. ವಿಷಯದ ದೃಷ್ಟಿಯಿಂದ ಬಂದಾಗ ಅದು ಎಂಥವರೇ ಆದರೂ ಕೂಡ ಅದರಲ್ಲಿ ತಪ್ಪಿದರೆ ತಪ್ಪಿದೆ ಅಂತ ಹೇಳ್ತಾ ಇದ್ರು. ಈಗ ಭಾರತದಲ್ಲೇ ಬಂದ ಕಥೆಗಳಲ್ಲಿ ಎಲ್ಲಿಯಾದರೂ ಹೆಚ್ಚು ಕಮ್ಮಿ ಇದ್ದರೆ ಆ ಕಥೆಯಲ್ಲಿ ಏನೋ ಅಸ್ವಾರಸ್ಯ ಇದೆ ಅಂತ ಅದನ್ನು ಮತ್ತೆ ಬೇರೆ ಬೇರೆ ಪರಿಶೀಲನೆ ಮಾಡುವ ಮೂಲಕ ಅದರ ನಿಜವಾದ ಅರ್ಥವನ್ನು ತೆರೆದುಕೊಳ್ಳುವುದಕ್ಕೆ ಅವರೊಂದು ಪ್ರಯತ್ನವನ್ನು ಮಾಡ್ತಿದ್ರು. ನಮಗೆ ಅಂತಹ ದಾರಿಯಲ್ಲಿ ಶಿಷ್ಯರಿಗೂ ಅದನ್ನು ಹಚ್ಚುತ್ತಾ ಇದ್ದರು. ಯಾರೋ ಒಬ್ಬರು ಕೇಳಿದರು, ಶಂಕರರು, ರಾಮಾನುಜರು, ಮಧ್ವರು ಅನ್ನೋದನ್ನು ಅತ್ಯಂತ ಸರಳವಾಗಿ 3 ಪದಗಳಲ್ಲಿ ಹೇಳುವುದಾದರೆ ಹೇಗೆ ಹೇಳಬೇಕು ಅಂತ. ಅದಕ್ಕೆ ಅವರು ಹೇಳಿದ ಮಾತು ಬಹಳ ಸುಂದರವಾದ ಮಾತು. ಈ 3 ಶಬ್ದ ಅವರೇ ಕಾಯಿನ್ ಮಾಡಿರುವಂಥದ್ದು. ನಾನ್ ಡಿಫರೆನ್ಷಿಯಲ್, ಇದು ವ್ಯತ್ಯಾಸವೇ ಇಲ್ಲ, ಎಲ್ಲೂ ಕೂಡ ಇದರಲ್ಲಿ ಭೇದ ಇಲ್ಲ, ಅಭೇದ ಅನ್ನೋದು ಅರ್ಥ. ಎರಡನೇದು ಡಿಫರೆನ್ಸ್, ವ್ಯತ್ಯಾಸ ಇದೆ. ಅದನ್ನು ಅವರು ವಿಶಿಷ್ಟ ಅಭೇದ ಅನ್ನೋದನ್ನು ಹೇಳ್ತಾ ಇದ್ರು. ಅಂದರೆ ಎಲ್ಲವೂ ಬೇರೆ ಬೇರೆಯೇ, ಆದರೆ ಆ ಬೇರೆ ಬೇರೆ ಅನ್ನೋದರಲ್ಲಿ ಬೇರೆತನ ಅನ್ನುವ ವಿಶೇಷ ಗುಣಗಳನ್ನು ಹುಡುಕುವುದು ಕಷ್ಟ ಇತ್ತು. ಮಧ್ವರು ಹೇಳಿದರಲ್ಲಿ ಡಿಫರೆನ್ಸ್, ಎಲ್ಲದರಲ್ಲೂ ಪರಸ್ಪರ ಒಂದೇ ಮರದ 1000 ಎಲೆಗಳಲ್ಲಿ ಒಂದು ವಿಷಯದಲ್ಲೂ ಪೂರ್ಣ ಪ್ರಮಾಣದಲ್ಲಿ ಸಾಮ್ಯವನ್ನು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಚೆನ್ನಾಗಿ ಒಣಗಿಸಿ ತೆಗೆದರೆ ಅದರ ಒಳಗಿನ ಜಾಲರಿಯ ಹಾಗೆ ಕಾಣುವ ಪರದೆಯಂತೆ ಕಾಣುವಂತಹ ಎಲೆಯ ಭಾಗಗಳಲ್ಲಿ ಒಂದೊಂದರಲ್ಲೂ ಒಂದೊಂದು ರೀತಿಯ ವೈವಿಧ್ಯವನ್ನು ನಾವು ನೋಡುತ್ತೇವೆ. ಹಾಗಾಗಿ ಜಗತ್ತಿನಲ್ಲಿ 3 ಥರದ, ಅಂದರೆ ನಾನ್ ಡಿಫರೆನ್ಸ್ ಇದು 3 ಮತಗಳನ್ನು ಒಂದೊಂದು ಪದದಲ್ಲಿ ವ್ಯಾಖ್ಯಾನಿಸಿದ ರೀತಿ. ಇವರು ವೈರಾಗ್ಯದ ಪದವನ್ನು ಉಪಯೋಗಿಸುವಾಗ ಬಹಳ ಜನ ಅದನ್ನು ಡಿಟ್ಯಾಚ್ಮೆಂಟ್ ಅಂತ ಶಬ್ದದಿಂದಲೇ ವ್ಯಾಖ್ಯಾನ ಮಾಡ್ತಾ ಇದ್ರು. ಆದರೆ ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ಅಂಥದ್ದ ಈ ಪಾರಿಭಾಷಿಕ ಶಬ್ದಗಳಿಗೆ ಸರಿಯಾದ ಒಂದು ಶಬ್ದವನ್ನು ಹುಡುಕೋದು ಬಹಳ ಕಷ್ಟ. ಕೊಟ್ಟರೂ ಕೂಡ ಅದು ಆ ಶಬ್ದದ ಒಂದು ಮುಖದ ಅರ್ಥವನ್ನು ಹೇಳುತ್ತೆ ಹೊರತು ಅದರ ಇನ್ನಷ್ಟು ಬೇರೆ ಬೇರೆ ವೈವಿಧ್ಯವನ್ನು, ದೃಷ್ಟಿಕೋನಗಳನ್ನು ಅದನ್ನು ಹೊರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದರ ದೋಷ ಅಲ್ಲ, ಆ ಸಂಸ್ಕೃತಿಯಲ್ಲಿರುವ ನ್ಯೂನತೆ ಅದು. ಹಾಗಾಗಿ ಇಲ್ಲಿ ಆ ಶಬ್ದವನ್ನು ಹೇಳುವಾಗ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅನ್ನುವ ಶಬ್ದವನ್ನು ಬಳಸ್ತಾ ಇದ್ರು. ಯಾಕೆಂದರೆ ಸಂಸಾರದಲ್ಲಿ, ಯಾಕೆಂದರೆ ದಾಸರ ಪದದಲ್ಲಿ ಈಸಬೇಕು, ಇದ್ದು ಜಯಿಸಬೇಕು ಅಂತ ಹೇಳುವ ಮಾತು. ನಾವು ಸಂಸಾರದಲ್ಲೇ ಇದ್ದು, ಮನೆಯಲ್ಲೇ ಇದ್ದು, ಮನೆಯ ಎಲ್ಲ ಸಂಬಂಧಗಳನ್ನು ಕಳಚಿಕೊಂಡು ಅತಿಥಿಯಂತೆ ಬದುಕಬೇಕು. ಅತಿಥಿವದ್ವಸೇತ್ ಗೃಹೆ, ನಮ್ಮ ಮನೆಗಳಲ್ಲಿ ನಾವು ಅತಿಥಿಯಂತೆ ಬದುಕಬೇಕು ಅಂತ. ಅದರ ಅರ್ಥ ಅತಿಥಿಯಂತೆ ಬದುಕುವುದು ಅಂದರೆ ಏನೂ ಕೆಲಸ ಮಾಡದೆ ಅವರು ಕೊಟ್ಟಾಗ ತಿನ್ಕೊಂಡು ಉಣ್ಕೊಂಡು ಮಲ್ಕೊಂಡಿರುವುದು ಅಂತ ಅರ್ಥ ಅಲ್ಲ. ಆ ಮನೆಗೆ ಹೋದಾಗ ಅಲ್ಲಿಯ ಯಾವುದೇ ವಸ್ತುವನ್ನು ನಮಗೆ ಬೇಕು ಅಂತ ಅನ್ನಿಸಿದಾಗಲೂ ಅದು ಆ ಯಜಮಾನನದ್ದು, ನಾನು ಅದನ್ನು ಸ್ವೀಕರಿಸುವ ಹಾಗಿಲ್ಲ, ಅದನ್ನು ಕೇಳಬೇಕಾಗತ್ತೆ ಅಂತ ಹೇಗೆ ಯೋಚಿಸಿ ಒಬ್ಬ ಮನುಷ್ಯ ಬೇರೆ ಮನೆಯ ವಸ್ತುಗಳನ್ನು ಸ್ವೀಕರಿಸುವುದರಲ್ಲಿ ಸ್ವಲ್ಪ ಹಿಂದೇಟು ಹೇಗೆ ಹಾಕ್ತಾನೋ ಹಾಗೆ
ಒಬ್ಬ ಮನುಷ್ಯ ಈ ಸಂಸಾರದಲ್ಲಿ ಈ ಮನೆಯಲ್ಲಿ ಬದುಕುವಾಗ ಇದು ದೇವರು ಕೊಟ್ಟ ಮನೆ, ದೇವಹಿತೈಯದಾಯು, ದೇವತೆಗಳು ನಮಗೆ ಕೊಟ್ಟ ಮನೆಯನ್ನು ನಾವು ಸದುಪಯೋಗಪಡಿಸಿಕೊಳ್ಳುವುದು ಹೇಗೆ ಅಂದರೆ ದೇವತೆಗಳು ಮೆಚ್ಚುವಂತೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದರೆ ಮಾತ್ರ ಅದಕ್ಕೆ ಸರಿಯಾದ ಅರ್ಥ ಬರುತ್ತೆ ಅಂತ. ಎಷ್ಟೋ ವಿಷಯದಲ್ಲಿ ನಾವು ಪೇಜಾವರ ಶ್ರೀಗಳನ್ನು ಮತ್ತು ಬನ್ನಂಜೆ ಗೋವಿಂದಾಚಾರ್ಯರನ್ನು ಸಮೀಕರಿಸಿದಾಗ ಅವರಲ್ಲಿರುವ ಸ್ಥಾನಮಾನಗಳ ಅಂದರೆ ಸನ್ಯಾಸ ಮತ್ತು ಗಾರ್ಹಸ್ಥ್ಯ ಅನ್ನುವ ಎರಡು ಆಶ್ರಮ ಧರ್ಮಗಳಲ್ಲಿ ವ್ಯತ್ಯಾಸ ಕಂಡರೂ ಅವರಿಗೆ ಇದ್ದ ಸಾಮಾಜಿಕ ಕಾಳಜಿ ಆಗಿರಬಹುದು ಅಥವಾ ಅವರು ತೋರ್ತಾ ಇದ್ದಂತಹ ಶಾಸ್ತ್ರಗಳಲ್ಲಿಯ ಚುರುಕುತನ ಇರಬಹುದು, ಇದೆಲ್ಲ ವಿಷಯದಲ್ಲೂ ಕೂಡ ಹೆಚ್ಚಿನ ಅಂಶದಲ್ಲಿ ಸಮಾನವಾದ ಮನಸ್ಥಿತಿಯನ್ನು ನಾವು ನೋಡ್ತೇವೆ. ಇದು ಅವರಲ್ಲಿ ನಾವು ನೋಡುವಂತಹ ಸಂಗತಿ. ಹೀಗೆ ಬದುಕಿನುದ್ದಕ್ಕೂ ಬೇರೆ ಬೇರೆಯದೇ ಆದ ಮಜಲಿನಲ್ಲಿ ಶಾಸ್ತ್ರಗಳನ್ನು ಕಂಡ, ಶಾಸ್ತ್ರಗಳಲ್ಲಿ ಹೇಳಬೇಕಾದ ವಿಷಯವನ್ನು ಅತ್ಯಂತ ಸರಳವಾಗಿ ನಿರೂಪಿಸುವಂತಹ ಒಂದು ವ್ಯಕ್ತಿತ್ವ ಅದು ಗೋವಿಂದಾಚಾರ್ಯರದ್ದು. ಅದನ್ನು ಗೋವಿಂದಾಚಾರ್ಯರ ಬಗ್ಗೆ ಸ್ವತಃ ಸ್ವಾಮಿಗಳೇ ಎಷ್ಟೋ ಸರ್ತಿ ಅವರ ಶಿಷ್ಯರು ಪಾಠಕ್ಕೆ ಇನ್ನೇನಾದರೂ ಅವ್ರ ಹತ್ರ ಕೇಳಬೇಕು ಅಂತ ಹೋದಾಗ ಇವತ್ತು ವೇದಗಳಿಗೆ, ಉಪನಿಷತ್ತುಗಳಿಗೆ, ಆರಣ್ಯಕಗಳಿಗೆ ಅಥವಾ ಯಾವುದೇ ವೈದಿಕ ಸಾಹಿತ್ಯಗಳಿಗೆ ಒಂದು ಸರಿಯಾದ ಅರ್ಥವನ್ನು, ವೇದಾಂಗಗಳ ಬಗ್ಗೆ ಚೆನ್ನಾದ ಪರಿಣತೆಯನ್ನು ಹೊಂದಿದ್ದಿದ್ದರೆ ಅದು ಗೋವಿಂದಾಚಾರ್ಯರು ಮಾತ್ರ ಅಂತ. ಯಾಕೆಂದರೆ ಅವರು ಹೇಳುವವರು ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ. ಅವರಿಗಿದ್ದಂತಹ ಅತ್ಯಂತ ಶಾಸ್ತ್ರದ ಆಳದಲ್ಲಿದ್ದ ವಿಚಕ್ಷಣತೆ ಅದು ಇನ್ನೊಬ್ಬನಲ್ಲಿದ್ದ ಆ ಸೌಷ್ಠವವನ್ನು ಗುರುತಿಸುವುದಕ್ಕೆ ಸಾಧ್ಯವಾಗುವಂಥದ್ದು. ಹಾಗಾಗಿ ಬನ್ನಂಜೆ ಗೋವಿಂದಾಚಾರ್ಯರ ಹಲವು ಮಜಲುಗಳಲ್ಲಿ ಅಂದರೆ ಪರಿಸರ ಪ್ರೀತಿಯಾಗಿರಬಹುದು, ಪ್ರಾಣಿ ಪ್ರೀತಿಯಾಗಿರಬಹುದು, ಅಡುಗೆಯ ವಿಷಯದಲ್ಲಿ ಅವರಿಗಿದ್ದ ನಾಜೂಕುತನ, ಇದನ್ನು ಯಾರಾದರೂ ಹತ್ತಿರದಲ್ಲಿದ್ದವರು ಮನೆಯಲ್ಲಿ ಅವರನ್ನು 10 ದಿವಸ ಚೆನ್ನಾಗಿ ನೋಡಿಕೊಳ್ಳುವಂಥವರಿಗಂತೂ ಅದು ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಅದರ ಅರ್ಥ ಅವರು ನಾಲಿಗೆ ರುಚಿ ಮೇಲೆ ಹಠ ಇದ್ದಿದ್ದಲ್ಲ, ಮಾಡುವ ಪದಾರ್ಥದಲ್ಲಿ ಆಯಾ ವಸ್ತುವಿನ ಫ್ಲೇವರನ್ನು ಚೆನ್ನಾಗಿ ಉಳಿಸಿಕೊಂಡು ತಿಂದರೆ ಆ ಉಪಾಸನೆ ಅನ್ನೋದು ಸರಿಯಾಗುತ್ತೆ. ಯಾಕೆಂದರೆ ಆ ಪದಾರ್ಥದಲ್ಲಿ ಭಗವಂತ ಅದಕ್ಕೊಂದೇ ಪರಿಮಳವನ್ನು, ಅದಕ್ಕೊಂದು ರುಚಿಯನ್ನು ಕೊಟ್ಟಿದ್ದಾನೆ ಅಂತಂದಾಗ ಅದನ್ನು ಹಾಗೆ ಉಪಯೋಗಿಸಬೇಕು. ಆದರೆ ಅದರ ರುಚಿಗೆ ಮಾರು ಹೋಗಿ ನಾವು ಉಳಿದ ವಿಷಯಗಳ ಮರೆವಿನಿಂದ ಅದು ಎಡಿಕ್ಟ್ ಆಗಬಾರ್ದು ಅಂತ ಅಷ್ಟೇ ಅದರ ಹಿನ್ನೆಲೆ ಇದ್ದದ್ದು. ಅಂದರೆ ಅವರು ಎಲ್ಲವನ್ನು ಸೇರಿಸಿ ತಿನ್ನುವ ಸಹಜವಾದ ಗುಣವನ್ನು ಮೆಚ್ಚುತ್ತಿದ್ದರು. ಆಯಾಯ ವಸ್ತುಗಳನ್ನು ಹೇಗೆ ತಯಾರಿಸಬೇಕು, ನಮ್ಮಲ್ಲಿ ಸಾಮಾನ್ಯ ಎಲ್ಲದಕ್ಕೂ ಒಂದೇ ಥರದ ಮಸಾಲೆಗಳನ್ನು ಹಾಕುವುದನ್ನು ಇಷ್ಟಪಡ್ತಿರಲಿಲ್ಲ. ಬೇಳೆಯನ್ನು ಹಾಕುವುದಂತೂ ಆಯಾ ಪದಾರ್ಥದ ಆಯಾ ತರಕಾರಿಗಳ ಮೂಲ ಸ್ವರೂಪವನ್ನೇ ನಾಶ ಮಾಡಿದ ಹಾಗೆ ಅಂತ ಎಷ್ಟೋ ಸಲ ಹೇಳ್ತಿದ್ರು. ನೀವು ಅದರದ್ದೇ ಪದಾರ್ಥ ಮಾಡುವಾಗ ಮಾಡಿ, ಆದರೆ ಒಂದು ಪದಾರ್ಥದ ಹೆಸರನ್ನು ಹೇಳಿ ಅದರ ಒಂದು ಸ್ವಾರಸ್ಯವನ್ನು ಅರಿಬೇಕು ಅಂತಂದಾಗ ಬೇರೆ ಪದಾರ್ಥಗಳ ಮಿಶ್ರಣವನ್ನು ಒಪ್ಪುತ್ತಾ ಇರಲಿಲ್ಲ. ಇದು ಅಡುಗೆ ವಿಷಯದಲ್ಲೂ ಇದ್ದ ಒಂದು ಸಹಜವಾದ ವ್ಯತ್ಯಾಸವನ್ನು ಕಂಡುಹಿಡಿಯುವ ಮತ್ತು ಅದರಲ್ಲಿದ್ದ ಪರ್ಫೆಕ್ಷನಿಸ್ಟ್. ಹೀಗೆ ಅನೇಕ ವಿಷಯಗಳಲ್ಲಿ ಆಚಾರ್ಯರ ಬಗ್ಗೆ ನಾವು ಹೇಳಿದಷ್ಟು ಕಮ್ಮಿ. ವಿದೇಶದ ಅನೇಕ ಮಂದಿ ತಮಗೆ ಇವತ್ತೇನಾದರೂ ಭಾರತದಲ್ಲಿದ್ದಾಗ ನಮಗೆ ಓದಲಿಕ್ಕೆ, ಶಾಸ್ತ್ರ ಕೇಳಲಿಕ್ಕೆ ಇತ್ಯಾದಿಗಳಿಗೆ ಅವಕಾಶ ಆಗ್ತಿರಲಿಲ್ಲ. ಆದರೆ ಅಲ್ಲಿ ಹೋದ ಮೇಲೆ ನಮ್ಮಲ್ಲಿ ಯಾರೂ ಕೂಡ ಈ ವಿಷಯದಲ್ಲಿ ಆಕ್ಷೇಪ ಮಾಡದೆ ನಮಗೆ ಸಿಗುವ ಬಿಡುವಿನ ಸಮಯವನ್ನೆಲ್ಲ, ಯಾಕೆಂದರೆ ಸುಮಾರು 25,000 ಗಂಟೆಗಳ ಕಾಲದ ಉಪನ್ಯಾಸಗಳು ಇವತ್ತು ತಂತ್ರಜ್ಞಾನ ಬೆಳೆದ ನಂತರದ ಹೊತ್ತಿನಲ್ಲಿ ನಮಗೆ ಚೆನ್ನಾಗಿ ಸಿಗ್ತಾ ಇರುವಂಥದ್ದು. ಸುಮಾರು 25,000 ಪುಟಗಳಷ್ಟು ಬೇರೆ ಬೇರೆ ಗ್ರಂಥಗಳ ರಚನೆ, ಅದು ಕನ್ನಡದಲ್ಲಿ ಅನುವಾದ ಇರಬಹುದು, ಸಂಸ್ಕೃತದ ವ್ಯಾಖ್ಯಾನ ಇರಬಹುದು, ಅಥವಾ ಪದ್ಯಗಳ ರಚನೆ ಇರಬಹುದು. ಕವಿತೆಯನ್ನು ತನ್ನುವುದು ಬಹಳ ಇಷ್ಟವಾದ ಸಂಗತಿ ಅವರಿಗೆ. ಯಾವಾಗಲೂ ಒಳ್ಳೊಳ್ಳೆ ಕವಿತೆಗಳನ್ನು ರಚನೆ ಮಾಡುವಂತಹ ಮನುಷ್ಯನಿಗೆ ವೇದಾಂತದ ರುಚಿ ಅನ್ನೋದು ಚೆನ್ನಾಗಿ ಹತ್ತಿದರೆ ಅವನು ಎಷ್ಟು ಎತ್ತರಕ್ಕೆ ಅಂತರಂಗದಲ್ಲಿ ಭಾವಪೂರ್ಣವಾಗಿ ಬೆಳೆಯಬಲ್ಲ ಅನ್ನೋದಕ್ಕೊಂದು ಉದಾಹರಣೆ ಅಂದರೆ ಅದು ಬನ್ನಂಜೆ ಗೋವಿಂದ ಪಂಡಿತಾಚಾರ್ಯರು. ಪೇಜಾವರ ಶ್ರೀಗಳು ಕೊಟ್ಟ ಪ್ರಶಸ್ತಿದು ಪಂಡಿತಾಚಾರ್ಯರು ಅಂತ. ಅವರು ಕೂಡ ತನ್ನ ಮನಸ್ಸಿನಲ್ಲಿ ಎಷ್ಟೋ ಸರ್ತಿ ಲಿಕುಚ ವಂಶಕ್ಕೆ ಸಂಬಂಧಪಟ್ಟ ಎಲ್ಲ ಕೃತಿಗಳು ಬೆಳಕಿಗೆ ಬರಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದದ್ದು. ಎಷ್ಟೋ ಕೃತಿಗಳನ್ನು ಮಾಡಿದ್ದಾರೆ, ಇನ್ನೂ ಅನೇಕ ಕೃತಿಗಳು ಅದು ಬರುವುದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಶಿಷ್ಯರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಿದೆ. ಹಾಗಾಗಿ ಅಂತಹ ವ್ಯಕ್ತಿಯ ಉಳಿವು ಅನ್ನುವುದು ಅವರೂ ಸಹಜವಾಗಿ ಉಳಿತಾರೆ. ನಮ್ಮಲ್ಲಿ ಉಳಿಸಿಕೊಳ್ಳಬೇಕಾದ ಕರ್ತವ್ಯ ಒಂದು ಬಾಕಿ ಇರುವಂಥದ್ದು. ಅದಕ್ಕಾಗಿ ಅವರ ಹೊತ್ತಗೆಗಳನ್ನು, ಅವರ ಮಾತುಗಳನ್ನು ನಮ್ಮ ಹೃದಯದಲ್ಲಿ ಅರ್ಥವತ್ತಾಗಿ ಅದನ್ನು ಕೇಳಿಸಿಕೊಳ್ಳುವುದು. ಕೇವಲ ನಾವು ಅವರಿಗೆ ಪರಿಚಯದಲ್ಲಿ ಇದ್ದವರು ಅನ್ನುವ ಹೆಮ್ಮೆಯನ್ನು ಪಡೆದೆ ಅವರ ಮಾತಿನಿಂದ ನಮ್ಮನ್ನು ನಾವು ಪರಿಚಯಿಸಿಕೊಂಡವರು ಅನ್ನುವ ದೃಷ್ಟಿಯಲ್ಲಿ ಬೆಳೆದರೆ ಅದು ನಾವು ನಿಜವಾಗಿಯೂ ಆಚಾರ್ಯರಿಗೆ ಕೊಡುವಂತಹ ದೊಡ್ಡ ಕೃತಜ್ಞತೆ. ನೀವೆಲ್ಲರೂ ಸೇರಿ ತುಂಬ ಒಳ್ಳೆಯ ರೀತಿಯಿಂದ ಸಂಸ್ಮರಣೆ ಮಾಡ್ತಾ ಇದ್ದೀರಿ, ಸಂತೋಷ ಆಯಿತು. ಈ
ಯಾವುದೋ ಒಂದು ಸಮೂಹದಲ್ಲಿ ಮಾಡುವ ಸತ್ಯನಾರಾಯಣ ಪೂಜೆಯೋ ಶನಿ ಪೂಜೆಯೋ ಇನ್ಯಾವ ಕಾರಣಕ್ಕೆ ನಾವು ಸೇರಿದಾಗಲೂ ಆ ಪೂಜೆ ಅನ್ನೋದು ಸಾರ್ಥಕ ಆಗೋದು ಯಾವಾಗ ಅಂದರೆ ಆ ಪೂಜೆಗೆ ಸಂಬಂಧಪಟ್ಟ ಒಂದಿಷ್ಟು ವಿಷಯ ಅಥವಾ ಆ ಪೂಜೆಯ ಹೊತ್ತಿನಲ್ಲಿ ನಾವು ಅನುಸಂಧಾನ ಮಾಡಬೇಕಾದ ಭಗವಂತನ ಉಳಿದ ಕಥಾನಕಗಳ ಶ್ರವಣ ಅನ್ನುವುದು ಮಾಡಿದಾಗ ನಿಜವಾಗಿಯೂ ಅದು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಒಂದು ಸಮಾಜ ಸಂಬಂಧ ಅನ್ನೋದು ಗಟ್ಟಿಯಾಗಿ ಉಳಿಯುತ್ತೆ. ಅಂತಹ ಗಟ್ಟಿತನದಿಂದ ನಮ್ಮ ಮನಸ್ಸು ಮತ್ತಷ್ಟು ಭಗವಂತನಿಗೆ ಹತ್ತಿರವಾಗುವುದಕ್ಕೆ ಬೇಕಾದ ದಾರಿಯನ್ನು ಕಂಡುಕೊಳ್ಳಲಿ. ದೊಡ್ಡವರ ಅನುಗ್ರಹ ಸದಾ ನಮ್ಮ ಮೇಲಿರಲಿ. ಈ ಎಚ್ಚರದಿಂದ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅವರು ಕೊಟ್ಟು ಹೋದಂತಹ ಭಾರತೀಯತೆಯ ಮಾನವೀಯತೆಯ ಎಚ್ಚರವನ್ನು ನಮ್ಮ ಮಕ್ಕಳಲ್ಲಿ ಬಿತ್ತುವ ಕೆಲಸ ಮಾಡೋಣ. ಯಾಕೆಂದರೆ ನಾವು ಅದನ್ನು ಕೇಳ್ತಾ ಇದ್ದರೆ, ನಾವು ಅದನ್ನು ಓದ್ತಾ ಇದ್ದರೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅನ್ನೋದನ್ನು ಯಾವಾಗಲೂ ಆಚಾರ್ಯರು ಹೇಳ್ತಾ ಇದ್ದದ್ದು. ಆ ದೃಷ್ಟಿಯಲ್ಲಿ ನಮ್ಮ ಮಕ್ಕಳಿಗೆ ನೇರವಾಗಿ ಶಾಸ್ತ್ರದ ಪರಿಚಯ ಆಗದೇ ಇದ್ದರೂ ಆಚಾರ್ಯರ ಮಾತುಗಳು ಅತ್ಯಂತ ಸರಳವಾಗಿ ಸುಲಭವಾಗಿ ದೃಷ್ಟಾಂತಪೂರ್ವಕವಾಗಿ ಸಿಗ್ತಾ ಇದ್ದದ್ದು. ನಮ್ಮಲ್ಲಿರುವ ಹುಳುಕುಗಳನ್ನು ಹೇಳ್ತಾರೆ, ಅದರಿಂದ ಯಾರ ಮೇಲೂ ನಾವು ಸಿಟ್ಟು ಮಾಡಿಕೊಳ್ಳೋದಲ್ಲ, ಅದು ನಮ್ಮ ಮೇಲಿನ ಕಾಳಜಿ ಅಂತ ಮಾತ್ರ ಭಾವಿಸಿ ಅವರು ಕೊಟ್ಟ ಸಂಗತಿಗಳಲ್ಲಿ ನಾವು ತಿದ್ದಿಕೊಳ್ಳಬೇಕಾದದನ್ನು ಪಡೆದು ಆ ಮೂಲಕ ಭಗವಂತನಿಗೆ ಆಚಾರ್ಯರಿಗೆ ಹತ್ತಿರವಾಗಿ ನಿಜವಾದ ಮಾನವೀಯತೆಯ ಚೌಕಟ್ಟಿನೊಳಗೆ ಬದುಕಿದರೆ ಇಲ್ಲೂ ಸ್ವರ್ಗ ಮೇಲೂ ಸ್ವರ್ಗ ಅನ್ನುವ ಮಾತು ಸಹಜವಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಈ ಚಿಂತನೆಯಲ್ಲಿ ಭಾಗವಹಿಸಿದವರಿಗೆ ಕೃತಜ್ಞತೆಗಳು. ಇನ್ನು ಬನ್ನಂಜಿಯವರ ಬಗ್ಗೆ ಅವರ ನೆರೆಕರೆಯವರೇ ಆದಂತಹ ಅಂಬಲ್ಪಾಡಿ ಶ್ರೀನಿವಾಸಾಚಾರ್ಯ ಇವರು ಒಂದೆರಡು ಮಾತು ಹೇಳಲಿಕ್ಕಿದ್ದಾರೆ. ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರ. It's a honor and distinction to speak about Padma Shri Vidya Vachaswati Bannande Govinda Acharya. It's a perspective from a neighbor, as Mr. Tantri mentioned. It was a privilege that he, even though he belonged to Bannanje, he eventually settled in Ambapadi. They had the house name was Isha Vasya, and there was a Raghavendra Brindavana in their home, and his missus was a close friend of my mother, Ahalyakka. Vinay, his first son, acted as he was the office manager of Bannanje Govindacharya. My tryst with Bannanje Govindacharya, I'd like to describe in 3 ways before going further. When I was 3 years old, my grandfather and father mentioned Saraswati always dances on the tongue of Bannanje Govindacharya. I didn't understand what it meant, because as a 3-year-old, you really think Saraswati dances on the tongue. So they took me to his lecture, and I was trying to observe his tongue, where is Saraswati and all. But such was the magic that he viewed. It was really magical. Then the second tryst with him was once when we went to his house. The entire crew of Madhvacharya film, I think it was G.V. Iyer and his team, were sitting with him continuously, and they were discussing. So he spared some time for us as well. And the third time, it was after a long gap. It was in the year 2004 when he came to Dubai and Abu Dhabi. I still remember Sudhakar Rao, K.R. Tantri arranged a nice lecture for session in Dubai at Vasu and Vani Bhatt's residence. I remember the next day, Harish Upadhyay called me and said, Bannanje Govindacharya coming to Dubai was a Parva Dina. He mentioned this word, Parva Dina. So I still remember that. Now coming back to Bannanje Govindacharya, of course, everybody knows he was versatile. First of all, he was prolific writer, as his Sishya, Krishnaraj Kutpadi just now mentioned. He has written 25,000 pages of Bhashya, Stotras, translations, articles. He has translated Banabhatta. He has translated Kalidasa. Mruchakatika has been translated. And in Amazon, all his books are available. Even now, if you wish, entire compendium is available at some 5,000 rupees. Such is his massive collection, and such was his prolificity. It is very difficult to find out what was the magnum opus. Each of his works was his magnum opus indeed. The second versatility, as both the Krishnarajas have mentioned,
editor of Udayvani and various publications. And most importantly, he was an exponent of Vedanta and Ramayana, Mahabharata. He was articulate par excellence. He could take the most difficult topics. He could take the most difficult personalities like Karna, which is not a straightforward character. Like, there are various layers. He could take that, Draupadi, all of this. He could, with consummate ease, he could do all of this. And he also had some role in films. This is another of his personality, especially as Krishnaraj Kutpadi mentioned. He was versatile with, he knew, of course, Madhvacharya, he knew a lot about Shankaracharya and Ramanujacharya. Coincidentally, these were the movies he was associated with, I think with G.V. Iyer again. So that was his versatility. And as far as we can say about the contemporary Madhva saints, he had elements of Vidyamanya Tirtha, the serenity and the depth. He had the pragmatism of Pejar Srigalu, and he had the modernity of Sugunendra Tirtha of Puttigemat. This much I can say. As far as his study methods were concerned, he employed everything that was possible. For example, he employed the modern statistical methods such as null hypothesis. From that, he could go to alternative hypothesis. All in a matter of 1 hour of lecture, he would prove exactly opposite of what most of the people would normally think. He used to use the Vedanta methods of Anumana, Pratyaksha and Upamana as well. Of course, he was the son of Tarka Kesari Narayanacharya, and his debates used to remind us of what probably Madhvacharya used to debate all around India. Wherever he went to Bengal, Orissa, Andhra, Maharashtra. I think those debates he used to remind himself. I mean, he used to do both the parts of the debate himself and give us the flavor of what used to happen in those golden days of Tarka and debates. I think what are the messages? We should really look at what are the messages. I'll just briefly mention. He, of course, he had always bias for action. He didn't want people to just keep quiet. He wanted people to do something and advance themselves. Stay close to knowledge. That was his another emphasis. Always update your knowledge and never fear. Never fear because of some tradition. Always try new things. These are, I think, his messages that should be very clear. I would like to wind off remembering one sloka from Bhagavad Gita and two small short stories which he used, which impressed me very much. One sloka from Bhagavad Gita which aptly applies to him as a leader, as a thought leader of the century. Yadya charati shreshtasya satta deve torojana sayat pramanam kurute lokastad anuvartate. Meaning, whatever a leader of his stature follows, says, others definitely follow. And the two short stories which made great impression in my mind whenever I heard his various Vedanta, which are always with lots and lots of stories. These two stories remain in my mind. So one person went to a god shop and asked, it seems, what do you sell? And God said everything. So this person asked him, so can I get success and happiness? So God said, I don't sell fruits, I only sell seeds. So this is the way in which Bannanji emphasized that your karma is very important. Nothing comes on a platter. You have to work for it. Then the other one about the detachment. So there was a foreigner who went to Banaras, I believe. And he went to a yogi's house, a sadhu's house, and asked him, where is the furniture? There was nothing in that sadhu's house. It was a very simple house. He asked him, where is the furniture? So the sadhu asked him, where is your furniture? And then the tourist said, well, I am a tourist. Then the sadhu said, I too am a tourist. So this was the way he emphasized how you have to be detached from the world. With these few words, I'd like to complete my tribute to the great soul of Vidya Vachaspati Bannanji Govindacharya. Thank you, Krishna Raj.
ಧನ್ಯವಾದಗಳು ಮುಳ್ಪಾಡಿ ಶ್ರೀನಿವಾಸಾಚಾರ್ಯ. ಬಹಳ ಚಂದವಾಗಿ ಅವರ ಬಗ್ಗೆ ಸ್ಮರಣೆ ಮಾಡಿದ್ದೀರಿ. ಮುಂದೆ ನಮ್ಮವರೇ ಆದ ಶ್ರೀ ಸುಧಾಕರ್ ಪೇಜಾವರ್ ಅವರು ಎರಡು ಮಾತಾಡಬೇಕು ಅಂತ ಕೇಳ್ತಾರೆ. ಶ್ರೀಕೃಷ್ಣಾಯ ನಮಃ. ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ನಮ್ಮ ಮಾಧ್ವ ಸಮುದಾಯದಲ್ಲಿ ಅತ್ಯಂತ ದೊಡ್ಡ ಅನರ್ಘ್ಯ ರತ್ನ. ಅಂತಹವರ ಸ್ಮರಣಾಂಜಲಿ ಕೂಡ ಇಂದಿನ ವಿಶೇಷ ದಿನ ಮಾಧ್ವನವಮಿಯ ದಿವಸ ನಮಗೆ ಆಚರಿಸಲಿಕ್ಕೆ ಸಿಕ್ಕಿರೋದು ಒಳ್ಳೆಯ ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಅವರ ಅಗಾಧವಾದ ವ್ಯಕ್ತಿತ್ವದ ಬಗ್ಗೆ ವಿದ್ವಾನ್ ಕುತ್ಪಾಡಿಯವರು ತುಂಬ ಚೆನ್ನಾಗಿ ವ್ಯಾಖ್ಯಾನಿಸಿದರು. ಅದೇ ಥರ ಅವರ ಕೊಡುಗೆಯ ಬಗ್ಗೆ ನನ್ನ ಮಿತ್ರ ಶ್ರೀನಿವಾಸಾಚಾರ್ಯರು ಬಹಳ ವಿಶೇಷವಾಗಿ ಸುಂದರವಾಗಿ ಪೋಣಿಸಿದ್ದರು. ಹಾಗಾಗಿ ಸಮಯದ ಅಭಾವ ಇರೋದರಿಂದ ನಾನು ನನ್ನ ಮಾತನ್ನು ಕೇವಲ ನನ್ನ ಮತ್ತು ಬನ್ನಂಜೆಯವರ ಪ್ರಥಮ ಭೇಟಿಯ ವಿಶೇಷ ಸಂದರ್ಭವನ್ನು ಸ್ಮರಿಸುವುದರ ಜೊತೆಗೆ ಅಷ್ಟಕ್ಕೆ ಸೀಮಿತಗೊಳಿಸ್ತೇನೆ. ನಾನು ಬನ್ನಂಜೆಯವರನ್ನು ಕಂಡದ್ದು ಸುಮಾರು 43 ವರ್ಷಗಳ ಹಿಂದೆ, 1977ರ ಅಂತ್ಯದಲ್ಲಿ. 1977 ವಿಶೇಷವಾದಂಥ ವರ್ಷ ಭಾರತಕ್ಕೆ. ಆಗಷ್ಟೇ ಎಮರ್ಜೆನ್ಸಿ ಅಥವಾ ತುರ್ತು ಪರಿಸ್ಥಿತಿಯ ಕರಾಳ ದಿನಗಳು ಹೋಗಿ ನವಭಾರತದ ಉದಯ ಆಗಿತ್ತು. ಮಾತಿಗೆ, ಲೇಖನಕ್ಕೆ ಮುಕ್ತ ಸ್ವಾತಂತ್ರ್ಯ ದೊರಕ್ತಾ ಇತ್ತು. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಕೂಡ ನಮ್ಮ ಮಾತುಗಳನ್ನು ಅಭಿವ್ಯಕ್ತಿಸುವುದಕ್ಕೆ ಅನುಕೂಲ ಆಗ್ತಾ ಇತ್ತು. ನಾನಾಗ ಇನ್ನೂ ಕೂಡ ಪದವೀಧರ ವಿದ್ಯಾರ್ಥಿ. ನನಗೂ ಬರೆಯುವ ಚಟ ಇತ್ತು. ಆಗಿನ ದಿನಗಳಲ್ಲಿ ಉದಯವಾಣಿ ನಮ್ಮ ಕರಾವಳಿ ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ದೈನಿಕ. ನವಭಾರತ ಅತ್ಯಂತ ಹಳೆಯ ಪತ್ರಿಕೆ ಆದರೂ ಕೂಡ ಉದಯವಾಣಿ ತಮ್ಮ ಮುದ್ರಣ ವಿನ್ಯಾಸಗಳಿಂದ ಬಹಳ ಬೇಗ ಪ್ರಸಿದ್ಧಿಗೆ ಬಂತು. ಹಾಗಾಗಿ ಉದಯವಾಣಿಯಲ್ಲಿ ಒಂದು ಲೇಖನ ಬಂದರೆ ಅದು ಒಂದು ದೊಡ್ಡ ಪ್ರಶಸ್ತಿ. ಈ ಒಂದು ಮನೋಭಾವದಿಂದ ನಾನು ಬರೆದ ಲೇಖನವನ್ನು ಉದಯವಾಣಿಗೆ ಕಳಿಸಿದ್ದೆ. ನಾವೆಲ್ಲ ಬರೆದದ್ದು ಕೂಡಲೇ ನಮ್ಮಲ್ಲಿ ಒಂದು ಹುಚ್ಚು ಉತ್ಸಾಹ ಎಲ್ಲ ಬರಹಗಾರನಲ್ಲೂ ಇರ್ತದೆ. ನಾನು ಬರೆದದೇ ಶ್ರೇಷ್ಠ, ಪ್ರಕಟಣೆಗೆ ಯೋಗ್ಯ ಅಂತ. ಆದರೆ ನಾನು ಕಳಿಸಿದಂತಹ ಲೇಖನ 2 ತಿಂಗಳು 3 ತಿಂಗಳಾದರೂ ಪ್ರಕಟಣೆ ಆಗಲಿಲ್ಲ. ಮುಂದೊಮ್ಮೆ ಮಣಿಪಾಲಕ್ಕೆ ಹೋಗುವಂಥ ಸಂದರ್ಭ ಬಂದಾಗ ಉದಯವಾಣಿ ಕಚೇರಿಗೆ ಹೋಗಿ ನಾನು ಅವರನ್ನು ಕೇಳುವ ಅಂತ, ಸಂಪಾದಕರನ್ನು ಕೇಳುವ ಅಂತ ಹೇಳಿ ಉದಯವಾಣಿ ಕಚೇರಿಗೆ ಹೋದಾಗ ನಾನು ಬಂದ ಉದ್ದೇಶವನ್ನು ಕೇಳಿದಂಥವರು ಹೇಳಿದ್ದು, ಇದೇ ಮುಂದಿನ ಕೊಠಡಿಯಲ್ಲಿ ಎಡಭಾಗದಲ್ಲಿರುವಂತಹ ಪ್ರಥಮ ವ್ಯಕ್ತಿಯಲ್ಲಿ ನೀನು ಮಾತಾಡಿಸು, ನಿನ್ನ ಸಮಸ್ಯೆ ಬಗೆಹರಿತದೆ ಅಂತೇಳಿ. ಸರಿ, ನಾನು ಅದೇ ಧೈರ್ಯದಿಂದ ಒಳಗೆ ಹೊಕ್ಕಿದಾಗ ಒಂದೇ ರೂಮ್ನಲ್ಲಿ 4-5 ಡೆಸ್ಕ್ಗಳು, ಮೇಜುಗಳು, ಅದರ ಮೇಲೆ ಒಂದಷ್ಟು ಕಂತೆ ಪುಸ್ತಕಗಳು, ಪೇಪರ್ಗಳು, ಅದರ ಮಧ್ಯೆ ಯಾರ ತಲೆ ಒದಗಿಕೊಂಡು ಕೆಲಸ ಮಾಡ್ತಾ ಇದ್ರು. ನಾನು ಅವರು ಹೇಳಿದಂತಹ ಮೇಜಿನ ಮುಂದೆ ನಿಂತು ಹೇಳಿದೆ, ಸರ್, ನಾನು ಲೇಖನ ಕಳಿಸಿದೆ, ಅದರ ಬಗ್ಗೆ ನನಗೆ ಸ್ವಲ್ಪ ಬೇಕಾಗಿತ್ತು, ಏನಾಯಿತು ಅಂತೇಳಿ. ಹಾಗೆ ಅಂತ ಆ ಪುಸ್ತಕಗಳ ಮಧ್ಯೆಯಿಂದ ತಲೆ ಎತ್ತಿ ನೋಡಿದಾಗ ನನ್ನಲ್ಲಿದ್ದಂಥ ಧೈರ್ಯ ಎಲ್ಲ ಅಲ್ಲಿಗೆ ಜಾರಿ ಹೋಯಿತು. ಯಾಕೆ ಹೇಳಿದರೆ ಅವರೇ ಬನ್ನಂಜೆ ಗೋವಿಂದಾಚಾರ್ಯ. ಸರಿ, ಆದರೂ ತಮ್ಮ ತೀಕ್ಷ್ಣ ದೃಷ್ಟಿಯಿಂದ ನನ್ನನ್ನು ನೋಡಿ ಬಗುಳ್ನಗುತ್ತಾ, ಸರಿ ನೋಡೋಣ ಬಾ ಕೂತ್ಕೊಂತ ಹೇಳಿ ಅಲ್ಲೇ ಒಂದು ಚೇರ್ ಎಳೆದು ನನ್ನನ್ನು ಕೂತ್ಕೊಳಿಸಿದ್ರು. ಮತ್ತಂದ್ರು, ನೋಡು, ನಮಗೆ ದಿವಸಕ್ಕೆ 1 ಲೇಖನ ಪ್ರಕಟಣೆಗೆ ಅವಕಾಶ ಇರುವುದು. ಸುಮಾರು 100-150 ಲೇಖನಗಳು ಬರ್ತಾ ಇರ್ತದೆ. ಹಾಗಾಗಿ ಎಷ್ಟೋ ಬರುತ್ತೆ ಹೋಗುತ್ತೆ, ಆದರೆ ನಾವು ಅದೇನೇನು ರದ್ದಿಂತ ಬಿಡಿಸಾಡುವುದಿಲ್ಲ. ಹಾಗಾಗಿ ಇಲ್ಲೇ ಇರಬೇಕು. ಇಲ್ಲಿ 2, ಒಂದು ಸ್ವೀಕೃತವಾದಂಥ ಲೇಖನಗಳನ್ನು ಒಂದು ಕಡೆ ಇಟ್ಟಿದ್ದೇವೆ, ಇನ್ನು ಯಾವುದು ಪ್ರಕಟಣೆಗೆ ಯೋಗ್ಯ ಅಲ್ಲವೋ ಅದನ್ನು ಬೇರೆ ಇಟ್ಟಿದ್ದೇವೆ ಅಂತ ಹೇಳಿ ಮೊದಲಲ್ಲಿ ಪ್ರಕಟಣೆಗೆ ಯೋಗ್ಯವಾದಂಥ ಲೇಖನಗಳ ಕಡತವನ್ನು ಹುಡುಕ್ಲಿಕ್ಕೆ ಶುರು ಮಾಡಿದರು. ನನ್ನ ಕೈ ಬರಹ ಕಂಡ ಕೂಡಲೇ ನಾನೆಂದರೆ, ಸರ್ ಇದೇನ ಲೇಖನ ಅಂತ ಹೇಳಿ. ಸರಿ ಅಂತ ಹೇಳಿದ ಅದನ್ನು ಎತ್ತಿಕೊಂಡು ಆಗಲೇ ನಾನು ನೋಡಿದ್ದೇನೆ ಆ ಲೇಖನದಲ್ಲಿ ಕಡಿಮೆಯಲ್ಲಿ ಒಂದು 8-10 ಕಡೆ ಅವರು ಆಗಲೇ ಅದನ್ನು ತಿದ್ದಿದ್ರು. ಮತ್ತೊಮ್ಮೆ ಕಣ್ಣು ಹಾಯಿಸಿ ಹೇಳಿದರು, ನೋಡು, ಬರೆಯುವಂಥ ಹುಚ್ಚು ಎಲ್ಲರಿಗೂ ಇದೆ, ಆದರೆ ಅದು ಉಳಿದವರಿಗೆ ಸ್ವೀಕೃತ ಆಗದಿದ್ದರೆ, ಅದನ್ನು ಅವರು ಒಪ್ಪಿಕೊಳ್ಳದಿದ್ದರೆ
ಹಾಗಿರುವಾಗ ಅದನ್ನು ಅದೇ ಮಟ್ಟದಲ್ಲಿ ಸ್ವೀಕರಿಸುವಂಥ ಗಟ್ಟಿತನ ನಿಮ್ಮಲ್ಲಿರಬೇಕು. ಯಾವ ಲೇಖಕ ಯಶಸ್ವಿ ಲೇಖಕ ಆಗಬೇಕು ಅಂತಂದರೆ ಬರಹದಲ್ಲಿ ಸತ್ವ ಇರಬೇಕು, ಬರಹಗಾರದ ವಿಚಾರಧಾರೆ ಇರಬೇಕು. ಇವುಗಳೆಲ್ಲ ಇದ್ದರೆ ಆ ಲೇಖನ ಗಟ್ಟಿ ಆಗ್ತದೆ ಅಂತ ಹೇಳಿ ನನ್ನ ಲೇಖನವನ್ನು ಓದಿ ಹೇಳಿದರು. ಸರಿ, ಈ ಲೇಖನ ವಿದ್ಯಾರ್ಥಿ ಸಂಘಟನೆ ಬಗ್ಗೆ, ಅಂದರೆ ನೀವು ಯಾವುದರಲ್ಲಿ ನಿಮಗೆ ಅನುಭವ ಇದೆಯೋ ಅದರ ಬಗ್ಗೆ ಬರೆದಿದ್ದಿ, ಹಾಗಾಗಿ ಈ ಲೇಖನ ಪ್ರಕಟಣೆಗೆ ಯೋಗ್ಯ, ಮುಂದೆ ಯಾವಾಗಾದರೂ ಅವಕಾಶ ಬಂದಾಗ ಪ್ರಕಟಿಸ್ತೇವೆ ಅಂತ ಹೇಳಿದರು. ಹಾಗೆ ನಾನು ಹೊರಗೆ ಬಂದೆ. ಮುಂದೆ ಅದು 2-3 ತಿಂಗಳ ನಂತರ ಪ್ರಕಟ ಆಯಿತು. ನನ್ನ ಪ್ರಪ್ರಥಮ ಲೇಖನ ಉದಯವಾಣಿಯಲ್ಲಿ ಇವತ್ತಿಗೂ ನೆನಪಿದೆ. ಫೆಬ್ರವರಿ 5ನೇ ತಾರೀಕಿಗೆ 1978ರಲ್ಲಿ ಪ್ರಕಟ ಆದದ್ದು. ಹಾಗೆ ಅಂತ ಹೊರಗೆ ಬಂದವನಿಗೆ ಪರಮ ಸಂತೋಷ. ಯಾವುದೇ ವಿಶ್ವವಿದ್ಯಾಲಯದಲ್ಲಿ ನನಗೆ ರ್ಯಾಂಕ್ ಬಂದದಕ್ಕಿಂತ ಜಾಸ್ತಿ ಉದಯವಾಣಿಯಲ್ಲಿ ಲೇಖನ ಸ್ವೀಕೃತ ಆಗಿದೆ ಅಂತ ಒಂದು, ಬನ್ನಂಜೆ ಗೋವಿಂದಾಚಾರ್ಯರಿಂದ ಅವರ ಗೈಡೆನ್ಸ್ ನನಗೆ ಸಿಕ್ಕಿತ್ತಂತ ಮತ್ತೊಂದು. ಹಾಗಾಗಿ ಮುಂದೆ ನನ್ನ ಜೀವನದಲ್ಲಿ ನಾನು ಪತ್ರಕರ್ತನಾಗಿ ಅಥವಾ ಲೇಖಕನಾಗಿ ಹೀಗೆ ಯಾವುದೇ ವಿಷಯದಲ್ಲಿ ನನ್ನಲ್ಲಿ ಸ್ವಲ್ಪ ಸಾಹಿತ್ಯಿಕ ಸತ್ವ ಉಂಟು ಅಂತಾದರೆ ಅದಕ್ಕೆ ಮೂಲ ಪ್ರೇರಕರು ಬನ್ನಂಜೆ ಗೋವಿಂದಾಚಾರ್ಯರು. ಮುಂದೆ ಒಂದು 4-5 ವರ್ಷ 6 ವರ್ಷ ತನಕ ನಾನು ಇಂಡಿಯಾದಲ್ಲಿದ್ದಾಗ ಅವರನ್ನು ಕೆಲವು ಬಾರಿ ಭೇಟಿಯಾಗಿದ್ದೆ. ಆನಂತರ ಭೇಟಿಯಾಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವರು ದುಬೈಗೆ ಬಂದಾಗ ನಾನು ದುಬೈಯಲ್ಲಿ ಇದ್ದಿರಲಿಲ್ಲ. ಹಾಗೆ ಅಂಥೇಳಿ ಕಳೆದ ವರ್ಷ ವಿಶ್ವ ಬ್ರಾಹ್ಮಣ ಸಮ್ಮೇಳನದಲ್ಲಿ ಅವರ ಪ್ರವಚನ ಕೇಳಬೇಕು ಅಂತ ಹೇಳಿ ನಾನು ಆ ಸಮಯಕ್ಕೆ ಸರಿಯಾಗಿ ಹೋಗಿದ್ದೆ. ಆದರೆ ಅವರು ಸ್ವಲ್ಪ ಅನಾರೋಗ್ಯ ಇದ್ದದ್ರಿಂದ ಸಮಯಕ್ಕೆ ಮುಂಚಿತವಾಗಿ ಬಂದು ತಮ್ಮ ಕಾರ್ಯವನ್ನು ಮುಗಿಸಿ ಹೋಗಿದ್ದರು. ಇದು ಆಲೋಚನೆ ಮಾಡಿದಾಗ ನನಗೆ ತುಂಬ ಖೇದವಾಗ್ತದೆ. ಆದರೂ ನನ್ನ ಈ ವ್ಯಕ್ತಿತ್ವಕ್ಕೆ, ಲೇಖಕನಾಗಿ ಅಥವಾ ಬರಹಗಾರನಾಗಿ ನನ್ನ ವ್ಯಕ್ತಿತ್ವಕ್ಕೆ ಅಷ್ಟು ಪ್ರಭಾವ ಬೀರಿದಂತಹ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಇವತ್ತಿನ ದಿನ ಈ ನನ್ನ ಮೂಲಕ, ಸಮಾಜದ ಮೂಲಕ ನನ್ನ ವೈಯಕ್ತಿಕವಾದಂಥ ಶರಣಾಂಜಲಿಯನ್ನು ಅರ್ಪಿಸುವುದಕ್ಕೆ ಒಂದು ಥರದಲ್ಲಿ ನನ್ನ ಸೌಭಾಗ್ಯ ಅಂತ ನಾನು ಆಲೋಚನೆ ಮಾಡ್ತೇನೆ. ಅವರು ಭೌತಿಕವಾಗಿ ನಮ್ಮಿಂದ ಹೋಗಿರ್ಬೋದು, ಆದರೆ ಈ ಹಿಂದೆ ಹೇಳಿದಂತೆ ಅವರು ಬರೆದಂಥ ಪುಸ್ತಕಗಳು, ಅವರ ಮುದ್ರಿಕೆಗಳು ಇನ್ನೂ ಕೂಡ ಸಜೀವವಾಗಿ, ಜೀವಂತವಾಗಿ ನಮ್ಮ ಸುತ್ತಲಿನಲ್ಲಿ ಸದಾ ಇರುತ್ತದೆ. ವಿಶೇಷವಾಗಿ ಇವತ್ತಿನ ದಿವಸದ ಟೆಕ್ನಾಲಜಿಯ ಇಂಪ್ರೂವ್ಮೆಂಟಿಂದಾಗಿ, ಈ ಸಿಡಿಗಳಿಂದಾಗಿ ಅಥವಾ ಅಮೆಝಾನಿಂದಾಗಿ, ಯಾವುದರಿಂದಲೇ ಆಗಲಿ ಅವರ ಎಲ್ಲ ಕೃತಿಕಾರಿಗಳು ನಮಗೆ ಯಾವಾಗ ಬೇಕಾದರೂ ರೆಫರ್ ಮಾಡಲಿಕ್ಕೆ ಯೋಗ್ಯವಾಗಿರ್ತದೆ. ಇನ್ನು ಅವರ ಸಾಹಿತ್ಯಿಕ, ವಿದ್ವಾಂಸಿಕ ಪ್ರತಿಭೆಗಳ ಬಗ್ಗೆ ಮಾತಾಡುವಷ್ಟು ನಾನು ಯೋಗ್ಯನಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ಪ್ರತಿಭೆ ಅಗಾಧವಾದದ್ದು. ಖಂಡಿತವಾಗಿಯೂ ಅಂಥವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದ್ದೆ ನನ್ನ ಸೌಭಾಗ್ಯ ಅಂತ ಆಲೋಚನೆ ಮಾಡ್ತಿದ್ದೇನೆ. ಹಾಗೂ ಇದರ ಮೂಲಕ ಈ ಚಿರಶಾಂತಿಯನ್ನು ಅವರಿಗೆ ಕೋರುತ್ತಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದ ಸುಧಾಕರ್ ಪೇಜಾರ್ ಅವರೇ. ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಒಡನಾಟವನ್ನು ತಿಳಿದುಪಡಿಸಿದೆ. ಇವತ್ತು ಮಧ್ವನವಮಿ ಮತ್ತು ಬನ್ನಂಜೆ ಗೋವಿಂದಾಚಾರ್ಯರ ಮನೆಯಲ್ಲಿ ಅವರ ಕೊನೆಯ ಒಂದು ಪುಸ್ತಕದ ಬಿಡುಗಡೆಯನ್ನು ಕಲಿಮಾರು ಮಠದ ಶ್ರೀಪಾದರು ಮಾಡ್ತಾ ಇದ್ದಾರೆ. ಇಷ್ಟು ಹೊತ್ತಿಗಾಗಲಿ 5 ಗಂಟೆಗೆ ಉಡುಪಿಯ ಸಮಯದಲ್ಲಿ ಅವರ ಮಗ ವಿನಯ್ ಅವರು ಹೇಳಿದರು. ಹಾಗಾಗಿ ಅವರು ಝೂಮ್ ಅಲ್ಲಿ ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಅಂತೂ ಇವತ್ತಿನ ಮಧ್ವನವಮಿಯ ದಿವಸದಲ್ಲಿ ಅಲ್ಲಿ ಅವರ ಮನೆಯಲ್ಲಿ ಆ ಕಾರ್ಯಕ್ರಮ ಇದ್ರೆ ಇಲ್ಲಿ ನಾವು ಸ್ಮರಣಾಂಜಲಿ ಮೂಲಕ ಅವರಿಗೆ ಸ್ಮರಣಾಂಜಲಿಯನ್ನು ಅರ್ಪಿಸ್ತಾ ಇದ್ದೇವೆ. ಈ ಸ್ಮರಣಾಂಜಲಿಗೆ ನಮಗೆ ವಿಶೇಷವಾಗಿ ಅವರ ಬಗ್ಗೆ ಸ್ಮರಣೆ ಮಾಡಿದಂತ ವಿದ್ವಾನ್ ಕೃಷ್ಣರಾಜ ಕುತ್ಪಾಡಿ ಇವರಿಗೆ UAE ಬ್ರಾಹ್ಮಣ ಸಮಾಜದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಅವರ ಬಗ್ಗೆ ಮಾತಾಡಿದಂತಹ ನಮ್ಮವರೇ ಆದ ಅಂಬಲ್ಪಾಡಿ ಶ್ರೀನಿವಾಸಾಚಾರ್ಯರು ಹಾಗೂ ಸುಧಾಕರ್ ಪೇಜ ಅವರು, ಇವರಿಗೂ ಬ್ರಾಹ್ಮಣ ಸಮಾಜದ ಪರವಾಗಿ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಸೇರಿದಂತಹ ಎಲ್ಲರಿಗೂ UAE ಬ್ರಾಹ್ಮಣ ಸಮಾಜದ ಪರವಾಗಿ ಧನ್ಯವಾದ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.